ಕೆಲ ಸಿನಿಮಾಗಳೇ ಹಾಗೆ ಆರಂಭದಿಂದಲೇ ಕುತೂಹಲ ಹುಟ್ಟಿಸಿಬಿಡುತ್ತವೆ. ಯಶ್ ಅಭಿನಯದ ಟಾಕ್ಸಿಕ್ ಇದೇ ಸಾಲಿಗೆ ಸೇರುವಂತಹ ಸಿನಿಮಾ. ಕಳೆದ ಡಿಸೆಂಬರ್ನಲ್ಲಿ ಅಧಿಕೃತವಾಗಿ ಘೋಷಿಸಲಾದ ಈ ಸಿನಿಮಾ ಕೆಜಿಎಫ್ ಚಿತ್ರವನ್ನ ಮೀರಿಸುತ್ತೆ ಅನ್ನುವುದು ರಾಕಿಂಗ್ ಅಭಿಮಾನಿಗಳ ನಂಬಿಕೆ. ಇದಕ್ಕೆ ಪೂರಕವಾಗಿ ಯಶ್ ತಮ್ಮ ತಂಡದ ಜೊತೆ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಟಾಕ್ಸಿಕ್ ಚಿತ್ರಕ್ಕೆ ಕೇವಲ KVN ಸಂಸ್ಥೆ ಹಣ ಹೂಡುತ್ತಿಲ್ಲ, ಯಶ್ ಪಾಲು ಕೂಡ ನಿರ್ಮಾಣದಲ್ಲಿದೆ. ಈ ಕಾರಣಕ್ಕೆ ತಮ್ಮ ಚಿತ್ರಕ್ಕೆ ಯಾರು ಬೇಕು ಯಾರು ಬೇಡ ಎನ್ನುವ ತೀರ್ಮಾನ ತೆಗೆದುಕೊಳ್ಳುವ ಹಕ್ಕು ಯಶ್ ಅವರಿಗಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಮೊದಲ ದಿನದಿಂದಾನೇ ಟಾಕ್ಸಿಕ್ ಚಿತ್ರಕ್ಕೆ ಈ ಪಾತ್ರಕ್ಕೆ ಇವರೇ ಬೇಕು ಎಂದು ಪಟ್ಟು ಹಿಡಿದು ಕಲಾವಿದರನ್ನ ಮತ್ತು ತಂತ್ರಜ್ಞರನ್ನ ಯಶ್ ಹುಡುಕುತ್ತಿದ್ದಾರೆ. ತಮ್ಮ ಚಿತ್ರಕ್ಕೆ ಕಲಾವಿದರನ್ನ ಆಯ್ಕೆ ಮಾಡುತ್ತಾ ಬಂದಿರುವ ಯಶ್ ಹಾಗೆ ನೋಡಿದರೆ ಈ ಏಪ್ರಿಲ್ 10ರಂದು ತಮ್ಮ ಅಸಂಖ್ಯಾತ ಅಭಿಮಾನಿಗಳಿಗೆ ದರ್ಶನ ನೀಡಬೇಕಿತ್ತು. ಟಾಕ್ಸಿಕ್ ಚಿತ್ರವನ್ನ ಬಿಡುಗಡೆ ಮಾಡುವ ಮೂಲಕ ಮನರಂಜನೆಯ ರಸದ ಉದಣ ಬಡಿಸಬೇಕಿತ್ತು. ಆದರೆ ಯಶ್ ಕನಸುಗಾರ, ಹಾಲಿವುಡ್ಗೆ ಸೆಡ್ಡು ಹೊಡೆಯಲು ನಿಂತ ಕನ್ನಡದ ರಣಬೇಟೆಗಾರ. ಹೀಗಾಗಿ ಅವಸರವೇ ಅಪಾಯಕ್ಕೆ ಕಾರಣವೆನ್ನುವುದನ್ನ ಅರಿತ ಯಶ್ ಈ ಬಾರಿ ಲೇಟ್ ಆದರೂ ಲೇಟೆಸ್ಟ್ ಆಗಿ ಎಂಟ್ರಿ ನೀಡಲು ಸಿದ್ಧರಾಗಿದ್ದಾರೆ. ತಮ್ಮ ಚಿತ್ರದ ಹೊಸ ಬಿಡುಗಡೆಯ ದಿನಾಂಕವನ್ನ ಘೋಷಿಸಿದ್ದಾರೆ. ಈ ವರ್ಷ ಅಲ್ಲ, ಬದಲಿಗೆ ಮುಂದಿನ ವರ್ಷ ಮಾರ್ಚ್ 19, 2026ರಂದು ಈದ್ ಯುಗಾದಿ ಹಬ್ಬದ ಪ್ರಯುಕ್ತ ತಮ್ಮ ಕನಸಿನ ಟಾಕ್ಸಿಕ್ ಸಿನಿಮಾವನ್ನ ನಿಮ್ಮೆಲ್ಲರ ಮಡಿಲಿಗೆ ಹಾಕುವ ನಿರ್ಧಾರವನ್ನ ಮಾಡಿದ್ದಾರೆ. ಸಹಜವಾಗಿ ಯಶ್ ಅವರ ಈ ಸೋಷಿಯಲ್ ಮೀಡಿಯಾ ಪ್ರಕಟಣೆಯಿಂದ ಅಭಿಮಾನಿಗಳು ಹುಚ್ಚೆದ್ದಿದ್ದಾರೆ. ಇದೀಗಾಗಲೇ IPL ಪಂದ್ಯಾವಳಿಗಳು ಶುರುವಾಗಿರುವುದನ್ನ ಮರೆತು ಟಾಕ್ಸಿಕ್ ಚಿತ್ರದ ಬಿಡುಗಡೆಯ ಸುದ್ದಿಯನ್ನ ಕೇಳಿ ಸಂಭ್ರಮಿಸುತ್ತಿದ್ದಾರೆ. ಇದೇ ಸಮಯದಲ್ಲಿ ಯಶ್ ಅವರ ಅಭಿಮಾನಿಗಳಲ್ಲಿ ಒಳಗೆ ಗೊಂದಲ ಶುರುವಾಗಿದೆ. ಕಾಯುವುದೊಂದೇ ನಮ್ಮ ಕೆಲಸ ಎನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತಿದೆ. ಇನ್ನು ಎಲ್ಲರಿಗೆ ಗೊತ್ತಿರುವಂತೆ ಕನ್ನಡದಲ್ಲಿರುವುದೇ ಬೆರಳೆಣಿಕೆಯಷ್ಟೇ ಸ್ಟಾರ್ಗಳು, ಆ ಪೈಕಿ ಯಶ್ ಕೂಡ ಒಬ್ಬರು. ಆದರೆ ಈಗ ಯಶ್ ಪಂಚವಾರ್ಷಿಕ ಮತ್ತು ತ್ರೈವಾರ್ಷಿಕ ಯೋಜನೆಗೆ ತಮ್ಮ ಬದುಕನ್ನು ಅರ್ಪಿಸಿಕೊಂಡಿದ್ದಾರೆ. ಹೀಗಾದರೆ ಹೇಗೆ ಎಂಬ ಪ್ರಶ್ನೆಯನ್ನ ಕೂಡ ಅನೇಕರು ಕೇಳಲು ಶುರು ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಸಹವಾಸ ಸಾಕು, ಮರಳಿ ಕನ್ನಡ ಚಿತ್ರರಂಗಕ್ಕೆ ಬಂದು ಬಿಡಿ ಎನ್ನುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ಡಾಲಿ ಧನಂಜಯ್ ನಿರ್ಮಾಣದ ವಿದ್ಯಾಪತಿ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದು ಗೊತ್ತೇ ಇದೆ. ಇದೀಗ ಚಿತ್ರದ ಟ್ರೈಲರ್ ಔಟ್ ಆಗಿದೆ. ವಿದ್ಯಾಪತಿ ಚಿತ್ರದಲ್ಲಿ ನಾಗಭೂಷಣ್ ಮತ್ತು ಮಲೈಕಾ ಟಿ ವಸ್ಪೂಲ್ ಅವರು ಜೋಡಿಯಾಗಿ ನಟಿಸಿದ್ದಾರೆ. ಡಾಲಿ ಪಿಕ್ಚರ್ಸ್ ಮೂಲಕ ಡಾಲಿ ಧನಂಜಯ್ ಅವರು ಬಂಡವಾಳ ಹೂಡಿದ್ದಾರೆ. ಟ್ರೈಲರ್ನಲ್ಲಿ ನಾಗಭೂಷಣ್ ಅವರು ಸಖತ್ ಹೊಸ ಅವತಾರದಲ್ಲಿ ಕಂಡಿದ್ದಾರೆ. ಕಾಮಿಡಿ ಜೊತೆಗೆ ಆಕ್ಷನ್ ಸಖತ್ ಕಿಕ್ ಕೊಡುವಂತಿದೆ. ಈ ವರ್ಷ ಸಂಕ್ರಾಂತಿ ಪ್ರಯುಕ್ತ ಡಾಲಿ ಧನಂಜಯ್ ಅವರು ರಿಲೀಸ್ ದಿನಾಂಕ ತಿಳಿಸಿದ್ದರು. ಏಪ್ರಿಲ್ 10ರಂದು ಈ ಸಿನಿಮಾ ತೆರೆ ಕಾಣಲಿದೆ. ಧನಂಜಯ್ ಒಡೆತನದ ಡಾಲಿ ಪಿಕ್ಚರ್ಸ್ ಮೂಲಕ ನಿರ್ಮಾಣ ಆಗುತ್ತಿರುವ 4ನೇ ಸಿನಿಮಾ ಇದು. ಇನ್ನು ಟ್ರೈಲರ್ನಲ್ಲಿ ಡಾಲಿ ಧನಂಜಯ್ ಕೂಡ ಅಬ್ಬರಿಸಿದ್ದಾರೆ. ಅನಕೊಂಡ ಹೆಸರಿನ ಪಾತ್ರದ ಮೂಲಕ ವಿಭಿನ್ನ ಅವತಾರ ತಾಳಿದ್ದಾರೆ. ಡಾಲಿ ಲುಕ್ಗೆ ಫ್ಯಾನ್ಸ್ ಫಿದಾಗಿದ್ದಾರೆ. ಟ್ರೈಲರ್ನಲ್ಲಿ ಡಾಲಿ ಆಕ್ಷನ್ ಫೈಟ್ ದೃಶ್ಯಕ್ಕೆ ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ. ಹಿಂದೆಂದೂ ಕಾಣದ ಅವತಾರದಲ್ಲಿ ನಟನನ್ನ ನೋಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ವಿದ್ಯಾಪತಿ ಚಿತ್ರ ವಿಭಿನ್ನವಾಗಿಯೇ ಇದೆ. ವಿದ್ಯಾಪತಿ ಅನ್ನುವ ಟೈಟಲ್ ಕೂಡ ಸೆಳೆಯುತ್ತಿದೆ. ಕರಾಟೆ ಪಟು ತರವೇ ನಾಗಭೂಷಣ್ ಇಲ್ಲಿ ಅಭಿನಯಿಸಿದ್ದಾರೆ. ರಂಗಾಯಣ್ಣ ರಘು ಪಾತ್ರವು ಇಲ್ಲಿ ವಿಶೇಷವಾಗಿಯೇ ಇದೆ. ಫಸ್ಟ್ ಟೈಮ್ ಇವರ ಒಂದು ಪಾತ್ರಕ್ಕೆ ಈ ಸಿನಿಮಾದಲ್ಲಿ ಒಂದು ಹಾಡನ್ನ ಕೂಡ ಮಾಡಲಾಗಿದೆ. ಇದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿಯೇ ಇದೆ. ವಿದ್ಯಾಪತಿ ಪಾತ್ರ ಮಾಡಿರೋ ನಟ ನಾಗಭೂಷಣ್ ಕೂಡ ಈ ಒಂದು ಹಾಡಿನಲ್ಲಿ ಇದ್ದಾರೆ. ಇವರ ಈ ಹಾಡು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡುತ್ತಿದೆ. ಈ ಚಿತ್ರದಲ್ಲಿ KGF ವಿಲನ್ ಗರುಡರಾಮ್ ಸಹ ಅಭಿನಯಿಸಿದ್ದಾರೆ. ಇಕ್ಕಟ್ ಚಿತ್ರದಲ್ಲೂ ನಟ ನಾಗಭೂಷಣ್ ನಟಿಸಿದ್ದರು. ಚಿತ್ರದಲ್ಲಿ ನಟ ನಾಗಭೂಷಣ್ ಕರಾಟೆ ಕಿಂಗ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ಆಕ್ಷನ್ ಪ್ಯಾಕ್ಟ್ ಟ್ರೈಲರ್ ರಿಲೀಸ್ ಆಗಿದೆ. ಈ ಸಿನಿಮಾ ಏಪ್ರಿಲ್ 10ರಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.